ಇವತ್ತು ಇಡೀ ಜಗತ್ತಿನಲ್ಲಿ ಗೋಮಾಂಸ ರಫ್ತಾಗ್ತಾ ಇರುವಂಥದ್ದು 50,000 ಕೋಟಿ ರೂಪಾಯಿಯ ಪ್ರತಿ ವರ್ಷ ಹೋಗ್ತಾ ಇರುವಂಥದ್ದು ದೊಡ್ಡ ಅನಾಹುತ ಇದು. ಒಂದು ಕಡೆಗೆ ಗೋಮಾತಾ ಅಂತ ಹೇಳಿ ಪೂಜೆ ಮಾಡುವುದು, ಗೋಮಾತೆಯ ಬಗ್ಗೆ ಮಾತನಾಡುವಂಥದ್ದು, ಹಿಂದುತ್ವ ಬಗ್ಗೆ ಮಾತನಾಡುವಂಥದ್ದು, ಇನ್ನೊಂದು ಕಡೆಗೆ ಗೋಮಾಂಸ ರಫ್ತು ಮಾಡುವಂಥ ಪ್ರಕ್ರಿಯೆ ನಡೀತಾ ಇರುವಂಥದ್ದು ಕೂಡ ಸರಿಯಲ್ಲ. ಒಂದು ಓಪನ್ ಚಾಲೆಂಜ್ ಹೋಗಿ ನೀನೇ ಹಾಕು, ಯಾರಾದ್ರೂ ಭಾರತದಿಂದ ಒಂದೇ 1 ಕೆಜಿ ಗೋವಿನ ಮಾಂಸ, ನಾವು ಗೋವು ಅಂತ ಯಾವ್ದನ್ನ ಕರಿತೀವಿ, ಎತ್ತು ಅಥವಾ ಹಾಲು ಕೊಡುವ ಹಸು ಅಥವಾ ಎತ್ತು, ಹೊಲ ಹೂಳುವ ಎತ್ತುಗಳನ್ನ, ಹಾಲು ಕೊಡುವ ಹಸುಗಳನ್ನ ಗೋವು ಅಂತ, ಕಾಮಧೇನು ಅಂತ ನಾವು ಕರಿತೀವಿ. ಒಂದೇ 1 ಕೆಜಿ ಗೋವಿನ ಮಾಂಸ ಅಥವಾ ಒಂದೇ 1 ಕೆಜಿ ಎತ್ತಿನ ಮಾಂಸ ಭಾರತದಿಂದ ರಫ್ತಾಗ್ತಿದೆ ಅಂತ ದಾಖಲೆ ಸಮೇತ ನಮ್ಮ ಮುಂದೆ ಇಟ್ರೆ, ದಾಖಲೆ ಸಮೇತ ನನ್ನ ಮುಂದೆ ಇಡ್ಲಿ ಅವರು. ನಾವು ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯಾದ್ಯಂತ ಒಂದು ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಬೇಡಿಕೆಯನ್ನಿಟ್ಟಿದ್ದೀವಿ. ಇನ್ನೊಂದು 2 ತಿಂಗಳಲ್ಲಿ ಮತ್ತೆ ಅದನ್ನು ಮುಂದುವರಿಸ್ತೀವಿ. ಜುಲೈ ಆಗಸ್ಟ್ ತಿಂಗಳಲ್ಲಿ ದೆಹಲಿಯಲ್ಲೇ 1,00,000 ಜನ ಸಾಧು ಸಂತರು ಅಮರಣ ಉಪವಾಸ ಇದರ ಸಲುವಾಗಿನೇ, ಈ ಬೇಡಿಕೆ ಸಲುವಾಗಿ ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಬೇಕು, ಗೋಮಾಂಸ ರಫ್ತು ನಿಲ್ಲಿಸಬೇಕು ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಜಾರಿ ಮಾಡಬೇಕು. ರಾಜಕೀಯ ಮತ್ತು ಓಟಿನ ಲಾಭಕ್ಕೋಸ್ಕರವಾಗಿ ಭಾರತೀಯರು ಮತ್ತು ಹಿಂದೂಗಳನ್ನ ಮೋಸ ಮಾಡ್ತಿರೋದು ಎಷ್ಟು ಮಟ್ಟಿಗೆ ಸರಿ? ಪ್ರಮೋದ್ ಮುತಾಲಿಕ್ ಅವರೇ ಹೇಳ್ತಾ ಇದ್ದಾರೆ, ಗೋಮಾಂಸವನ್ನ ರಫ್ತು ಮಾಡ್ತಾ ಇದ್ದಾರೆ. ಒಂದು ಕಡೆ ಗೋಮಾತೆಯನ್ನ ದೇವರು ಅಂತ ಹೇಳುವಂತಹ ಬಿಜೆಪಿ ಸರ್ಕಾರ, ಮತ್ತೊಂದು ಕಡೆ ಭಾರತದಿಂದ ಗೋಮಾಂಸವನ್ನ ರಫ್ತು ಮಾಡ್ತಾ ಇರುವಂತಹ ವಿಚಾರ ಸ್ವತಃ ಶ್ರೀರಾಮ ಸೇನೆಯ ಮುಖ್ಯಸ್ಥರು, ಪ್ರಖರ ಹಿಂದೂ ವಾಗ್ಮಿಗಳು ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾ ಇರುವಂತದ್ದು. ಕೇಂದ್ರ ಸರ್ಕಾರದ ಮೇಲೆ ನಾವು ಒತ್ತಡ ತರ್ತೇವೆ, ದೆಹಲಿನಲ್ಲಿ ಲಕ್ಷಾಂತರ ಜನ ಸಾಧುಗಳನ್ನ ಸೇರಿಸಿ ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಬೇಕು, ದೇಶಾದ್ಯಂತ ಗೋಹತ್ಯೆ ನಿಷೇಧ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ ಅಂತೇಳಿ 3-4 ಬೇಡಿಕೆಗಳನ್ನು ಇಟ್ಕೊಂಡು ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ನಮ್ಮ ಕರ್ನಾಟಕದಲ್ಲಿ ಗೋರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಂತ ಪುನೀತ್ ಕೆರೆಹಳ್ಳಿ ಈ ವ್ಯಕ್ತಿ ಒಂದು ವಿಡಿಯೋವನ್ನ ಮಾಡಿ ಹಾಕ್ತಾರೆ. ಭಾರತ ದೇಶದಿಂದ ವಿದೇಶಗಳಿಗೆ ಒಂದೇ 1 ಕೆಜಿ ಗೋಮಾಂಸ ರಫ್ತಾದ್ರೆ ನೀವು ಹೇಳ್ದಂಗೆ ಕೇಳ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಪ್ರಮೋದ್ ಮುತಾಲಿಕ್ ಹೇಳ್ತಾ ಇರೋದು ತಪ್ಪ, ಪುನೀತ್ ಕೆರೆಹಳ್ಳಿ ಹೇಳ್ತಾ ಇರೋದು ತಪ್ಪ. ಮತ್ತೊಂದು ಕಡೆ ಚಕ್ರವರ್ತಿ ಸೂಲಿಬೆಲೆ ಹೇಳಿರುವುದು ದನದ ಮಾಂಸವನ್ನ ವಿದೇಶಗಳಿಗೆ ರಫ್ತು ಮಾಡ್ತಾ ಇರೋದು ಸತ್ಯ ಅಂತ. ನಿಮ್ಮ ಅಕ್ಷರ ಮೀಡಿಯಾದಲ್ಲೂ ಬಹಳಷ್ಟು ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ವಾಮನಾಚಾರ್ಯರವರು ಮಾತನಾಡಿರುವಂತಹ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀವಿ. ಹಳೆಯ ಟಿವಿ ಚಾನೆಲ್ನಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಏನು ಉತ್ತರ ಪ್ರದೇಶದಲ್ಲಿ ಜೈನ ಸಮುದಾಯ, ಬಿಜೆಪಿಯವರು ಇವರೆಲ್ಲರೂ ಸಹ ರಫ್ತು ಮಾಡ್ತಾ ಇರುವಂತಹ ವಿಚಾರ ಸ್ವತಃ ಪ್ರಮೋದ್ ಮುತಾಲಿಕ್ ಅವರು ಹೇಳಿದ್ರು. ಇವತ್ತು ಮತ್ತೊಮ್ಮೆ ಗೋ ಮಾತೆಯನ್ನ ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಮುಸ್ಲಿಂ ಸಮುದಾಯದ ಧರ್ಮ ಗುರುಗಳು ಅವರು ಒಕ್ಕೊರಳಿನಿಂದ ಹೇಳ್ತಾ ಇದ್ದಾರೆ, ಗೋವನ್ನ ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಿ ಅಂತ ಅವರು ನೇರವಾಗಿ ಹೇಳ್ತಾ ಇದ್ದಾರೆ. ಇದು ಸರಿಯಾದ ಸಮಯ ಅಲ್ವಾ? ಈಗ ಕೇಂದ್ರ ಸರ್ಕಾರ ಈ ರೀತಿ ಡಬಲ್ ಗೇಮ್ ಆಟ ಆಡ್ತಾ ಇದ್ದಾರಲ್ಲ. ನರೇಂದ್ರ ಮೋದಿ ಅವರು ಗೋಹತ್ಯೆ ಬಗ್ಗೆ ಹಿಂದೆ ಎಷ್ಟು ಮಾತಾಡಿದ್ರು, ಈ ವಿಡಿಯೋವನ್ನು ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ನಾವು ಹಾಕಿದ್ವಿ. ಕಣ್ಣು ಮುಂದೆ ಸತ್ಯ ಹೇಳ್ತಾ ಇರುವಂತವರಿಗೆ ಅವರು ದೇಶ ವಿರೋಧಿಗಳು ಅಂತ ಬಿಂಬಿಸ್ತೀರಿ. ಇದೆಲ್ಲವೂ ಸಹ ಕಟ್ಟುಕತೆ ಅಲ್ಲ. ಇದು ನಿಮ್ಮ ಮುಂದೆ ಇರುವಂತಹ ಇವತ್ತು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದು ಬಚ್ಚಿಡೋದಕ್ಕಾಗೋದಿಲ್ಲ. ಅವರು ಮಾತನಾಡಿರುವಂತಹ ವಿಚಾರ, ನಾವು ಮಾತನಾಡ್ತಾ ಇರುವಂತಹ ವಿಚಾರಗಳನ್ನ ನಾವು ಒಂದಕ್ಕೊಂದು ಕಂಪೇರ್ ಮಾಡಿ ನೋಡಿ. ಇಲ್ಲಿ ಭಾರತೀಯ ಜನತಾ ಪಕ್ಷ ಓಟಿಗೋಸ್ಕರವಾಗಿ ಈ ರೀತಿ ಹಿಂದೂ ಧರ್ಮವನ್ನ, ಹಿಂದೂ ದೇವರುಗಳನ್ನ, ಗೋಮಾತೆಯನ್ನ ಎಲ್ಲವನ್ನೂ ಬಳಸ್ಕೊಳ್ತಾ ಇದ್ದಾರೆ. ನಮಗೆ ಬೇಕಾಗಿರುವುದು ಒಂದೇ, ನಮಗೆ ದೇಶ ಮುಖ್ಯ. ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇವೆ. ಹಿಂದೂ ಧರ್ಮದಲ್ಲಿ ಹುಟ್ಟಿರೋದ್ರಿಂದ ನಮಗೆ ನನ್ನ ಧರ್ಮ ನನಗೆ ಶ್ರೇಷ್ಠ. ನನ್ನ ಧರ್ಮವನ್ನ ನೀವು ರಾಜಕೀಯಕ್ಕೆ ಬಳಸ್ಕೊಳಕ್ ಹೋಗ್ಬೇಡಿ, ರಾಜಕೀಯ ಓಟಿಗೋಸ್ಕರವಾಗಿ ಹಿಂದೂ ಧರ್ಮವನ್ನ ಬಳಸ್ಕೊಳಕ್ ಹೋಗ್ಬೇಡಿ ಅನ್ನೋ ವಿಚಾರವನ್ನ ಒಬ್ಬ ಜವಾಬ್ದಾರಿಯುತವಾದಂತಹ ಒಬ್ಬ ವ್ಯಕ್ತಿಯಾಗಿ ನಾವು ಪದೇ ಪದೇ ಹೇಳ್ತಾ ಇರುವಂತಹ ವಿಚಾರ ಅಷ್ಟೇನೆ. ನಮಗೆ ದೇಶ ಮುಖ್ಯ, ವ್ಯಕ್ತಿಗಳಲ್ಲ. ನಮಗೆ ದೇಶ ಮುಖ್ಯ, ರಾಜಕೀಯ ಪಕ್ಷಗಳಲ್ಲ. ದೇಶ ಉಳಿಬೇಕು, ಧರ್ಮ ಉಳಿಬೇಕು.
ಇವತ್ತು ನಾವು ಪದೇ ಪದೇ ನಾವು ಹೇಳ್ತಾನೆ ಬರ್ತಾ ಇದೀವಿ, ಅನ್ಯ ಧರ್ಮ ಮುಸಲ್ಮಾನರಿಗೆ ಇಸ್ಲಾಂ ಧರ್ಮದ ಬಗ್ಗೆ ಮಾತನಾಡ್ತೀರಿ, ಕ್ರೈಸ್ತ ಧರ್ಮದ ಬಗ್ಗೆ ಮಾತಾಡ್ತೀರಿ. ಇವತ್ತು ನೋಡಿ ಇಸ್ಲಾಂ ಧರ್ಮದಲ್ಲಿರುವಂತಹ ಒಗ್ಗಟ್ಟು, ಅವರಲ್ಲಿರುವಂತಹ ಒಗ್ಗಟ್ಟು, ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಕ್ರೈಸ್ತರು ಅವರು ಗುಪ್ತಗಾಮಿನಿಯಾಗಿ ಹಿಂದೂಗಳನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಳಿಸ್ಕೊಳ್ತಾ ಇದ್ದಾರೆ, ಅವರ ಧರ್ಮವನ್ನು ಅವರು ಬಳಸ್ಕೊಳ್ತಾ ಇದ್ದಾರೆ. ಮಗದೊಂದು ಕಡೆ ಜೈನ ಸಮುದಾಯ ಅವರು ತಮ್ಮ ವ್ಯಾಪಾರಗಳನ್ನು ವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ. ಅದು ಯಾರಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತಂದ್ರೆ ಹಿಂದೂಗಳ ವ್ಯಾಪಾರ. ಹಿಂದೆ ಜೈನ ಸಮುದಾಯ ಮಾರ್ವಾಡಿಗಳು ಅಂತ ಏನು ಹೇಳ್ತೀವಿ, ಗಿರ್ವಿ ಅಂಗಡಿ ಮಾತ್ರ ಇಟ್ಕೊಳ್ತಿದ್ರು, ಅಲ್ಲೊಂದು ಇಲ್ಲೊಂದು ಮಾಡ್ತಾ ಇದ್ರು. ಇವತ್ತಾಗಲ್ಲ. ಯಾರ್ಯಾರು ಕನ್ನಡಿಗರು, ಯಾರ್ಯಾರು ಹಿಂದೂಗಳು ವ್ಯಾಪಾರ ಮಾಡ್ತಿದ್ರೋ ಆ ಎಲ್ಲ ವ್ಯಾಪಾರಗಳನ್ನು ಇವರು ಬಂದು ವ್ಯಾಪಾರದಲ್ಲಿ ತೊಡಗಿಸ್ಕೊಂಡು ಎಲ್ಲ ಉದ್ಯೋಗಗಳನ್ನು, ಎಲ್ಲ ಉದ್ಯಮಗಳನ್ನು ಅವ್ರ ಕಡೆಗೆ ತಿರುಗಿಸ್ಕೊಳ್ತಾ ಇದ್ದಾರೆ. ಇಡೀ ಹಿಂದೂಗಳು ಕನ್ನಡಿಗರು ಇವತ್ತು ಕೂಲಿ ಆಳುಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಜೈನ ಸಮುದಾಯ, ಯಾವ ಮಾರ್ವಾಡಿ ಇವತ್ತು ಆಟೋ ಚಾಲಕರಾಗಿದ್ದಾರೆ, ಚಪ್ಪಲಿ ಒಲೆ ಕೆಲಸ ಮಾಡ್ತಾ ಇದ್ದಾರೆ, ಈ ಪೌರ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದಾರೆ, ಆಟೋ ಡ್ರೈವರ್ಗಳಾಗಿದ್ದಾರೆ. ಎಲ್ಲವನ್ನು ನೀವು ಗಮನಿಸಿ ನೋಡಿ. ಇವತ್ತು ಬೆಂಗಳೂರಿನ ಅವೆನ್ಯೂ ರಸ್ತೆ, ಚಿಕ್ಕಪೇಟೆ, ಬಳೆಪೇಟೆ, ನಗರದ ಪೇಟೆ, ಕಿಲಾರಿ ರಸ್ತೆ, ಈ ಕಾಟನ್ ಪೇಟೆ, ಎಲ್ಲರೂ ವ್ಯಾಪಾರ ಮಾಡ್ತಾ ಇದ್ದಿದ್ದು ಕನ್ನಡಿಗರು, ರೈತರು, ಕನ್ನಡಿಗ ಉದ್ಯಮಿಗಳು. ಇವತ್ತು ಇಡೀ ನೀವು ಬೆಂಗಳೂರನ್ನು ನೀವು ಹುಡುಕಿ ನೋಡಿದ್ರು ಸಹ 100ಕ್ಕೆ 75% ಈ ಉತ್ತರ ಭಾರತೀಯರು ನಮ್ಮ ಕನ್ನಡಿಗರ ಉದ್ಯೋಗವನ್ನು ಕಸ್ಕೊಂಡಿದ್ದಾರೆ. ದುಡ್ಡಿನ ಆಸೆಗೋಸ್ಕರವಾಗಿ ಅವ್ರಿಗೆ ಬಾಡಿಗೆ ಕೊಡ್ತೀವಿ, ಅವ್ರಿಗೆ ಜಮೀನು ಮಾರ್ತೀವಿ, ಎಲ್ಲವನ್ನೂ ಮಾಡ್ತಾ ಇದ್ದೀವಿ. ಇವತ್ತು ನಾವುಗಳು ಕೂಲಿ ಆಳುಗಳಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಓಟಿಗೋಸ್ಕರವಾಗಿ ಅವರನ್ನೂ ಓಲೈಸ್ತಾರೆ, ಇವರನ್ನೂ ಓಲೈಸ್ತಾರೆ. ಈ ಮಧ್ಯದಲ್ಲಿ ತ್ರಿಶಂಕು ಸ್ಥಿತಿನಲ್ಲಿ ಕೂತಿರೋದು ಯಾರಪ್ಪ ಅಂತಂದ್ರೆ ಅದು ಹಿಂದೂಗಳು. ಹಿಂದೂ ಧರ್ಮವನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ, ಯಾರು ಇದನ್ನ ಮಾಡ್ತಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೂ ಧರ್ಮಕ್ಕೆ ಅಪಾಯ ಇದೆ ಅಂತ ಯಾರು ಬಿಂಬಿಸ್ತಾ ಇದ್ದಾರೆ. ಇವತ್ತು ಬ್ರಿಟಿಷರ ಕಾಲದಿಂದಲೂ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಒಂದೇ ವಿಚಾರ ಮಾತಾಡುತ್ತೆ. ಮೊಘಲರು ಭಾರತಕ್ಕೆ ಬಂದರು, ಕೆಲವು ಸಾವಿರ ಜನ ಇಟ್ಕೊಂಡು ಭಾರತಕ್ಕೆ ಬಂದರು. ಅವರಿಗೆ ಸಹಕಾರಿಯಾಗಿ ನಿಂತಿದ್ದಂತಹ ದೇಶದ ಭಾರತೀಯರಿಗೆ ಸಪೋರ್ಟ್ ಮಾಡದೆ ಅವರಿಗೆ ಸಪೋರ್ಟ್ ಮಾಡದೇ ಇದ್ದಂಥವ್ರು 2% ಜನ. ಬ್ರಿಟಿಷರ ಭಾರತವನ್ನ 300 ವರ್ಷಗಳ ಕಟ್ಲೆ ದೇಶವನ್ನ ಆಳಿದ್ರು, ಅವರಿಗೆ ಸಪೋರ್ಟ್ ಮಾಡಿದ್ದು 2% ಜನ. ಅವರ ಶಾಸಕಾಂಗ ಕಾರ್ಯಾಂಗದಲ್ಲಿ ಅವರು ಭಾಗಿಗಳಾಗಿ ಹಿಂದೂಗಳನ್ನೇ, ಭಾರತೀಯರನ್ನೇ ಶಿಕ್ಷಿಸಿ ಗಲ್ಲು ಶಿಕ್ಷೆಗೆ ಹಾಕಿದ್ದಂಥವರು ಅವರು ಸಹ ಅವರು ಬ್ರಿಟಿಷರ ಜೊತೆ, ಮೊಘಲರ ಜೊತೆ ಹಿಂದೂ ದೇವಸ್ಥಾನಗಳನ್ನು ಲೂಟಿ ಮಾಡಿದ್ದಂತಹ ಮೊಘಲ ದೊರೆಗಳ ಇದ್ರೂ ಸಹ ಅವರಿಗೆ ವಿರೋಧ ವ್ಯಕ್ತಪಡಿಸದೆ, ಹಿಂದೂಗಳನ್ನ ಭಾರತೀಯರನ್ನು ಒಗ್ಗೂಡಿಸದೆ ಈ ಮೊಘಲರ ಜೊತೆಯಲ್ಲಿ, ಬ್ರಿಟಿಷರ ಜೊತೆಯಲ್ಲಿ ಕೈ ಜೋಡಿಸಿದ್ದು ಯಾರು? ಇವತ್ತಿಗೂ ಸಹ ಅದೇ ಪರಿಸ್ಥಿತಿ ಇದೆ. ಇವತ್ತು ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತೇಳಿ ಏನು ಒಂದು ರೀತಿಯಾದಂತಹ ಭಾವನೆಗಳನ್ನು ಬಿತ್ತಿ ಆ 2% ಜನ ಈ 98% ಜನರ ನಡುವೆ ಬೆಂಕಿ ಹಚ್ಚುವಂತಹ ಕೆಲಸ ಮಾಡ್ತಾರೆ. 98% ಜನಕ್ಕೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. 98% ಜನಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ. ಯಾಕೆಂದ್ರೆ ಇವತ್ತು 2% ಜನ 100 ವರ್ಷಗಳಿಂದಲೂ ಇದ್ರು, ಇವತ್ತಿಗೂ ಇದೆ. ಇವತ್ತು ಕೇಂದ್ರ ಸರ್ಕಾರವನ್ನು ಸಹ ನರೇಂದ್ರ ಮೋದಿ ಅವರು ನಡೆಸ್ತಾ ಇಲ್ಲ. ನರೇಂದ್ರ ಮೋದಿ ಅವರು ಉತ್ಸವ ಮೂರ್ತಿ ಅಷ್ಟೇನೆ. ಇವತ್ತು ಅವ್ರು ಏನೇ ಮಾತಾಡ್ಬೇಕಾದ್ರೂ ಟೆಲಿಪ್ರಾಂಪ್ಟರಲ್ಲಿ ಹಿಂದಿನಲ್ಲಿ ಬರುತ್ತೆ. ಮನೆ ಯಾರು ಹಾಕಿದ್ರಲ್ಲ, ಹಿಂದಿನಲ್ಲಿ ಟೆಲಿಪ್ರಾಂಪ್ಟರಲ್ಲಿ ಬರುತ್ತೆ. ನರೇಂದ್ರ ಮೋದಿ ಅವ್ರಿಗೆ ಹಿಂದಿ ಬರೋದಿಲ್ವಾ? ಭಾಷಣ ಮಾಡಕ್ ಬರೋದಿಲ್ವಾ? ಭಾಷಣವನ್ನ ಟೆಲಿಪ್ರಾಂಪ್ಟರ್ ಮೂಲಕ ಹೇಳ್ತಾರೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ವಿದೇಶದಲ್ಲಿ ಏನೇನು ಹೋಗ್ತಾರೆ ಇವರು ಉತ್ಸವ ಮೂರ್ತಿ, ಇಲ್ಲಿ ರಿಮೋಟ್ ಕಂಟ್ರೋಲ್ ಬೇರೆ ಕಡೆ ಇರುತ್ತೆ. ಇವ್ರೇನು ರಿಮೋಟ್ ಒತ್ತುತ್ತಾರೋ, ಇವ್ರೇನು ಮೆಸೇಜ್ ಕೊಡ್ತಾರೋ ಅದನ್ನು ಮಾತ್ರ ಪ್ರಧಾನಮಂತ್ರಿಗಳು ಮಾತಾಡ್ತಾ ಇರುವಂಥದ್ದು. ಇದು ನಮ್ಮ ದೇಶ ಇವತ್ತು ಯಾವ ಸ್ಥಿತಿಗೆ ಹೋಗ್ತಾ ಇದೆ. ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾ ಇರುವಂತ ಮಾತನ್ನು ನೀವು ನಂಬಲ್ಲ ಅನ್ನೋದಾದ್ರೆ, ವಾಮನಾಚಾರ್ಯರು ಹೇಳ್ತಾ ಇರುವಂತ ಮಾತನ್ನ ನೀವು ನಂಬಲ್ಲ ಅನ್ನೋದಾದ್ರೆ, ಮತ್ತೆ ಯಾರ ಮಾತನ್ನ ನಂಬುತ್ತೀರಿ? ಹಿಂದೂ ಧರ್ಮ ಗೋವನ್ನ ರಕ್ಷಣೆ ಮಾಡಬೇಕು, ಗೋ ಹತ್ಯೆ ನಿಲ್ಲಿಸಬೇಕು ಅಂತ ಹೇಳಿದವರು
ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಬೇಡಿ. ಸಮಸ್ಯೆ ಏನಿದೆ? ಗೋಹತ್ಯೆಯನ್ನು ನಿಷೇಧ ಮಾಡಬೇಡಿ. ಸಮಸ್ಯೆ ಏನಿದೆ? ಎಲ್ಲ ಕಾಯ್ದೆಗಳು, ಎಲ್ಲ ಸರ್ಕಾರಗಳು ಕಾಯ್ದೆಗಳನ್ನು ಅನುಷ್ಠಾನಗೊಳಿಸಿದಾಗ ಕೆಲವು ಲೂಪ್ ಹೋಲ್ಸ್ಗಳು ಇದ್ದೇ ಇರುತ್ತೆ. ಅದು ಸಹ ಕರ್ನಾಟಕದಲ್ಲಿ ಇದ್ದಾವೆ. ಈಗ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿದಾಗ ಪ್ರತಿಯೊಬ್ಬ ಭಾರತೀಯನು ಸಹ ಅದಕ್ಕೆ ಗೌರವ ಕೊಡಬೇಕಾಗತ್ತೆ. ಇವತ್ತು ನವಿಲನ್ನು ರಾಷ್ಟ್ರೀಯ ಪಕ್ಷಿ ಅಂತೀವಿ. ನವಿಲಿಗೆ ಏನಾದರೂ ಇದಾಯಿತು ಅಂದರೆ ಬಿಡ್ತೀವ? ಸರ್ಕಾರ ಬಿಡುತ್ತಾ? ಎಲ್ಲವೂ ಸಹ ಕಣ್ಣು ಮುಂದೆ ಇರುವಂಥದ್ದು. ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕುಡ್ಕಾಡಿದ್ರು ಅನ್ನೋ ರೀತಿಯಲ್ಲಿ ಕೈಯಲ್ಲಿ ಅಸ್ತ್ರ ಇದೆ, ಬಹುಮತ ಇದೆ, ಘೋಷಣೆ ಮಾಡಿಬಿಡ್ರಲ್ಲ. ಇಲ್ಲಿ ಯಾರೋ 2% ಆಟ ಆಡಿಸ್ತಾ ಇದ್ದಾರೆ ಅಂತೇಳಿ ಅಮಾಯಕ ಹಿಂದೂಗಳು ಅದಕ್ಕೆ ಹೋಗಿ ಕೇಸುಗಳು ಹಾಕ್ಕೊಂಡು ಗಲಾಟೆ ಮಾಡಿಕೊಂಡು ಯಾತಕ್ಕೆ ನಿಮ್ಮ ಜೀವನ ಹಾಳು ಮಾಡ್ಕೊಳ್ತಾ ಇದ್ದೀರಿ? ಹಿಂದೂ ಧರ್ಮ ಅಪಾಯದಲ್ಲಿದೆ, ಗೋವಂಶ ಅಪಾಯದಲ್ಲಿದೆ ಅಂತ ಹೇಳ್ಬಿಟ್ಟು ಈ ಪುನೀತ್ ಕೆರೆಯಲ್ಲಿ ಒಂದು 4 ಜನ ಸೇರಿಕೊಂಡು ಬಕ್ರೀದ್ ಬಂತು, ರಂಜಾನ್ ಬಂತು ಅನ್ನೋ ಜಾಗದಲ್ಲಿ ಮಾತಾಡ್ತಾರೆ, ಆಮೇಲೆ ಸೈಲೆಂಟ್ ಆಗ್ತಾರೆ. ಅದರಲ್ಲಿ ಈ ಮೀಡಿಯಾಗಳು ಅಷ್ಟೇ. ಅವರು ನರೇಂದ್ರ ಮೋದಿ ಅವರು ಮಾತನಾಡ್ತಾ ಇರುವಂಥ ವಿಚಾರ, ಪ್ರಮೋದ್ ಮುತಾಲಿಕ್ ಅವ್ರು ಮಾತಾಡ್ತಾರೆ. ಮೀಡಿಯಾಗಳಿಗೆ ನಿಜವಾಗೂ ಜವಾಬ್ದಾರಿ ಅನ್ನೋದಿದ್ದಿದ್ರೆ ನಮ್ಮ ದೇಶ ಈ ರೀತಿ ಇರ್ತಾ ಇರಲಿಲ್ಲ ರೀ. ಪ್ರಶ್ನೆ ಕೇಳಬೇಕ್ರಿ. ಇವ್ರು ತಪ್ಪು ಮಾಡ್ತಾ ಇದ್ದಾರೆ ಅಂತಂದ್ರೆ ತಪ್ಪು ಅಂತ ಪ್ರಶ್ನೆ ಕೇಳ್ರಿ. ಪ್ರಶ್ನೆ ಕೇಳಕ್ಕೆ ನಿಮಗೆ ಅಧಿಕಾರ ಕೊಟ್ಟಿರುವಂಥದ್ದು. ನೀವು ಪ್ರಶ್ನೆ ಮಾಡಿದ್ರೆ ರಾಜಕೀಯ ಪಕ್ಷಗಳ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಾಗಿ ಕೂತ್ಕೊಂಡ್ರೆ, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ ನೀವು. ನಮಗೆ ನಾಚಿಕೆ ಆಗುತ್ತಪ್ಪ ನೀವು ಮಾಡ್ತಾ ಇರುವಂಥ ಕೆಲಸ. ಎಲ್ಲಿವರೆಗೂ ಇದನ್ನ ಗುಲಾಮತನ ಅಂತಾರೋ, ಜೀತ ಪದ್ಧತಿ ಅಂತಾರೋ ಏನದು? ಇದು ನಮ್ಮ ದೇಶ ಇವತ್ತು ಯಾವ ಕಡೆಗೆ ಹೋಗ್ತಾ ಇದೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತಹ ನಿದರ್ಶನ, ಜೀವಂತ ಸಾಕ್ಷ್ಯಗಳಿದ್ದಾವೆ. ಈಗಲೂ ಸಹ ಪ್ರಮೋದ್ ಮುತಾಲಿಕ್ ಅವರು ಹೇಳಿರುವಂತಹ ವಿಚಾರ ಸತ್ಯವಾಗಿದೆ. ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಬೇಕು. ಮನಮೋಹನ್ ಸಿಂಗ್ ಮನಮೋಹನ್ ಸಿಂಗ್ ಅಂತ ಹೇಳ್ತಾ ಇದ್ರು. ಇವತ್ತಿನ ಪ್ರಧಾನಮಂತ್ರಿಗಳು ಚಾಣಕ್ಷರು, ಸಮಯಕ್ಕೆ ತಕ್ಕ ಹಾಗೆ ಮಾತನಾಡ್ತಾರೆ. ಮನ್ ಕಿ ಬಾತಲ್ಲಿ ಮಾತಾಡ್ತಾರೆ. ಈ ಮನ್ ಕಿ ಬಾತಲ್ಲಿ ಅವರು ಓಪನ್ ಆಗಿ ಹೇಳ್ಬಿಡ್ಲಿ, ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡ್ತೀವಿ ಅಂತ ಹೇಳ್ಬಿಟ್ರೆ ನಿಜಕ್ಕೂ ಎಲ್ಲ ಹಿಂದೂಗಳಿಗೂ ಬಹಳ ಖುಷಿ ಆಗುತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.